ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಷ್ಟವಕ್ರ ಪ್ರಾಚೀನ ಭಾರತದ ಋಷಿ. ಈತ ಕಹೋಡ ಮಹರ್ಷಿ ಮತ್ತು ಸುಜಾತೆಯ ಮಗ. ಜನ್ಮತಃ ಅಸಾಧಾರಣ ಬುದ್ಧಿಶಕ್ತಿಯುಳ್ಳ ಪ್ರತಿಭಾವಂತ. ದೇಹದ 8 ಅಂಗಗಳಲ್ಲೂ ವಿಕಲತೆಯನ್ನ ಹೊತ್ತುಕೊಂಡು ಹುಟ್ಟಿದ್ದರಿಂದ ಅಷ್ಟವಕ್ರನೆಂದು ಪ್ರಖ್ಯಾತನಾದ. ಅಷ್ಟಕ್ಕೂ ಅಷ್ಟವಕ್ರನಿಗಿದ್ದ ಶಾಪವಾದರೂ ಎಂಥದ್ದು? ಆತನ ದೇಹದ ಅಂಗಾಂಗಗಳು ವಕ್ರವಾಗುವುದಕ್ಕೆ ಕಾರಣವೇನು? ಇಡೀ ಮಹಾಭಾರತದುದ್ದಗಲಕ್ಕೂ ಅಷ್ಟವಕ್ರನ ಕೊಡುಗೆ ಏನು? ಅಷ್ಟವಕ್ರನ ಕೊಡುಗೆಯಾದ ಅಷ್ಟವಕ್ರ ಸಂಹಿತೆ ಅಥವಾ ಗೀತೆಯ ಮಹತ್ವ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಉದ್ದಾಲಕನೆಂಬ ಮಹರ್ಷಿಯು ಆಶ್ರಮವೊಂದರಲ್ಲಿ ವೇದೋಪನಿಷತ್ತನ್ನು ಕಲಿಸ್ತಿದ್ದ. ಬಾಲಕ ಕಹೋಡ ಅವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ. ಮುಂದೆ ಕಹೋಡನ ಸೇವಾ ಪ್ರೀತಿಗೆ ಸಂಪ್ರೀತಗೊಂಡ ಉದ್ದಾಲಕರು ತಮ್ಮ ಮಗಳಾದ ಸುಜಾತಳನ್ನ ಕಹೋಡನಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಇತ್ತ ಒಂದು ದಿನ ಕಹೋಡ ಮುನಿ ತಮ್ಮ ವೇದ ಅಧ್ಯಯನವನ್ನು ನಡೆಸುತ್ತಿರುವಾಗ ಗರ್ಭಿಣಿ ಸುಜಾತೆಯು ಅಲ್ಲಿಗೆ ಬಂದು ಗಂಡನ ಅಧ್ಯಯನವನ್ನು ಗಮನಿಸ್ತಿರ್ತಾಳೆ. ಇದ್ಯಾವುದರ ಅರಿವಿಲ್ಲದ ಕಹೋಡ ಮುನಿಗಳು ತಮ್ಮ ಮಂತ್ರೋಪಚಾರವನ್ನ ಜೋರಾಗಿ ಹೇಳಿಕೊಳ್ತಿರ್ತಾರೆ. ಮಧ್ಯೆ ಒಂದೆರಡು ಕಡೆ ತಪ್ಪಾಗಿ ಮಂತ್ರ ಉಚ್ಚರಿಸ್ತಾರೆ. ಆಗ ಸುಜಾತೆಯ ಗರ್ಭದಲ್ಲಿದ್ದ ಮಗು ಕಹೋಡ ಮುನಿಯನ್ನ ಗೇಲಿ ಮಾಡಿ ನಗುತ್ತೆ. ಸುಜಾತೆಗೆ ಗರ್ಭದಲ್ಲಿರುವ ಮಗುವಿನ ಗೇಲಿ ಅರ್ಥವಾಗುತ್ತೆ, ಆದರೆ ಪತಿಗೆ ಹೇಳಿರೋದಿಲ್ಲ. ಆದರೆ ಕಹೋಡ ಮಹರ್ಷಿ 8 ಸಲ ಮಂತ್ರವನ್ನ ತಪ್ಪಾಗಿ ಉಚ್ಚರಿಸ್ತಾರೆ. ಪ್ರತಿ ಸಲವೂ ಮಗು ನಕ್ಕು ಗೇಲಿ ಮಾಡುತ್ತೆ. ಆದರೆ 8ನೇ ಸಲ ಮಾತ್ರ ಸುಜಾತಳಿಗೆ ತಡೆಯಲಾಗುವುದಿಲ್ಲ. ಪತಿ ಕಹೋಡ ಮಹರ್ಷಿಗೆ ಸಮಸ್ತ ವಿಷಯವನ್ನು ತಿಳಿಸ್ತಾಳೆ. ಆದರೆ ವಿದ್ಯೆಯ ಅಹಂಕಾರದಿಂದ ಮದವೇರಿದ್ದ ಕಹೋಡರಿಗೆ ತಮ್ಮ ತಪ್ಪಿನ ಅರಿವಾಗೋದಿಲ್ಲ. ಬದಲಾಗಿ ತಮ್ಮನ್ನು 8 ಸಲ ಗೇಲಿ ಮಾಡಿ ನಕ್ಕ ಗರ್ಭದಲ್ಲಿನ ಮಗುವಿನ ಮೇಲೆ ಅಸಾಧ್ಯವಾದ ಕೋಪ ಬರುತ್ತೆ. ತಕ್ಷಣವೇ ಸುಜಾತೆಯ ಗರ್ಭದತ್ತ ನೋಡಿ, 8 ಸಲ ನನ್ನನ್ನ ಅವಮಾನಿಸಿದ ನಿನ್ನ 8 ಅಂಗಗಳು ಕೂಡ ಊನವಾಗಲಿ ಅಂತ ಶಪಿಸ್ತಾರೆ. ಹಾಗೆ 8 ಅಂಗಗಳನ್ನ ಹೊತ್ತುಕೊಂಡು ಹುಟ್ಟಿದವನೇ ಅಷ್ಟವಕ್ರ. ಶ್ರೀ ವೇದವ್ಯಾಸ ರಚಿತ ಮಹಾಭಾರತವು ಒಂದು ವಿಶಿಷ್ಟ ಗ್ರಂಥ. ಇದರಲ್ಲಿ ಭಗವದ್ಗೀತೆ, ವಿದುರ ನೀತಿ, ಭೀಷ್ಮರ ಉಪದೇಶ, ಯಕ್ಷ ಪ್ರಶ್ನೆ, ನಳ ಚರಿತ್ರೆ, ಅಷ್ಟವಕ್ರ ಸಂಹಿತೆ ಮೊದಲಾದ ಜ್ಞಾನಾಮೃತ ಸುದೆ ಅಡಗಿರುವುದರಿಂದ ಮಹಾಭಾರತವನ್ನ ಪಂಚಮ ವೇದವೆಂದು ಪ್ರಾಜ್ಞರು ಪರಿಗಣಿಸಿದ್ದಾರೆ. ಮಹಾಭಾರತದ ವನಪರ್ವದ ಅಧ್ಯಾಯ 132ರಿಂದ 134ರಲ್ಲಿ ಉಲ್ಲೇಖವಾಗಿರುವ ಅಷ್ಟವಕ್ರ ಗೀತೆ ಭಗವದ್ಗೀತೆಯಂತೆ ಉಪನಿಷತ್ ಮಾದರಿಯಲ್ಲಿ ಅದ್ವೈತ ಸಿದ್ಧಾಂತವನ್ನ ಬೋಧಿಸುವ ಒಂದು ಸಂಕ್ಷಿಪ್ತ ಪ್ರಕರಣದ ಗ್ರಂಥ. ಭಗವದ್ಗೀತೆಯಲ್ಲಿ ಕೃಷ್ಣಾರ್ಜುನ ಸಂವಾದವಿದ್ದಂತೆ ಅಷ್ಟವಕ್ರ ಗೀತೆ ರಾಜಋಷಿ ಜನಕ ಮಹಾರಾಜ ಮತ್ತು ಅವನ ಗುರು ಬಾಲಸನ್ಯಾಸಿ ಅಷ್ಟವಕ್ರರ ಸಂವಾದದ ರೂಪದಲ್ಲಿ ಇದೆ. ಭಗವದ್ಗೀತೆಯನ್ನ ಅರ್ಥೈಸಿಕೊಳ್ಳಲು ಸಾಧಾರಣ ಜ್ಞಾನವಿದ್ದರೆ ಸಾಕು. ಆದರೆ ಅಷ್ಟವಕ್ರ ಸಂಹಿತೆ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಮಟ್ಟಿಗೆ ವಿಶೇಷ ಜ್ಞಾನದ ಅವಶ್ಯಕತೆ ಇರಬೇಕೆಂದು ಪ್ರಾಜ್ಞರು ಅಭಿಪ್ರಾಯ ಪಡ್ತಾರೆ. ಅಷ್ಟವಕ್ರ ಗೀತೆ ಬೋಧನೆಯಾಗುವುದು ಸಕಲ ಶಾಸ್ತ್ರ ಪಾರಂಗತನು, ವೇದೋಪನಿಷತ್ತುಗಳ ಪರಿಪೂರ್ಣ ಜ್ಞಾನವಿರುವವನು, ರಾಜಋಷಿಯಾದ ವಿಥಿಲಾಧೀಶ ಜನಕ ಮಹಾರಾಜನಿಗೆ ಬೋಧನೆ ಮಾಡುವವನು, ಗರ್ಭಸ್ಥನಾಗಿರುವಾಗಲೇ ಸಕಲ ವೇದಗಳ ಜ್ಞಾನ ಪಡೆದ ಕೇವಲ 12 ವರ್ಷದ ಬಾಲಕ ಅಷ್ಟವಕ್ರ. ಆದುದರಿಂದ ಇವರಿಬ್ಬರ ನಡುವೆ ನಡೆಯುವ ಸಂವಾದ ವಿಶೇಷವಾದ ಜ್ಞಾನದಿಂದ ಕೂಡಿರಲೇಬೇಕು. ಅಷ್ಟವಕ್ರನೆಂದರೆ ದೇಹದಲ್ಲಿ 8 ಕಡೆ ನ್ಯೂನತೆ ಇರುವವನು ಎಂಬರ್ಥ. ಕೈಕಾಲು, ಬೆನ್ನು ಮೊದಲಾದ ಅಂಗಭಾಗದಲ್ಲಿ ವಕ್ರತೆ ಇರೋದ್ರಿಂದ ಅಷ್ಟವಕ್ರ ಎಂಬ ಸಹಜ ನಾಮ. ತಂದೆಯ ಕೋಪಕ್ಕೆ ತುತ್ತಾಗಿ ಶಾಪಗ್ರಸ್ತ ಮಗುವಾಗಿ ಹುಟ್ಟಿದ ಅಷ್ಟವಕ್ರ ತನ್ನ ಬಾಲ್ಯವನ್ನ ಕಡು ಬಡತನದಿಂದ ಕಳೆದ. ತನ್ನನ್ನು ಬಾಧಿಸುವ ಬಡತನದಿಂದ ಬೇಸತ್ತು ಜನಕ ರಾಜನಲ್ಲಿ ಸಹಾಯವನ್ನು ಪಡೆಯಲು ಕಹೋಡ ಮುನಿಯು ಅವನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಜನಕನ ಆಸ್ಥಾನದ ಮಹಾಪಂಡಿತನಾದ ವಂದಿಯೊಡನೆ ವಾದದಲ್ಲಿ ಸೋತು ಅವನ ದಾಸನಾಗಬೇಕಾಗತ್ತೆ. ತನ್ನ ದಾಸನನ್ನಾಗಿ ಮಾಡಿಕೊಂಡ ವಿಪ್ರ ಕಹೋರನನ್ನ ವಂದಿ ತನ್ನ ತಂದೆ ವರುಣನ ಸೇವೆಗೆ ನಿಯುಕ್ತಿಗೊಳಿಸಿ ತನ್ನ ಮನೆಯಲ್ಲಿಯೇ ಇರಿಸಿಕೊಳ್ತಾನೆ. ವರ್ಷಗಳು ಉರುಳಿದವು. ಇತ್ತ ಗುರುಕುಲದ ವಿದ್ಯಾರ್ಥಿಯಾದ ಅಷ್ಟವಕ್ರನನ್ನ ಅಲ್ಲಿಯ ವಿದ್ಯಾರ್ಥಿಗಳು ಅವನ ಆಕಾರಕ್ಕಾಗಿ ಗೇಲಿ ಮಾಡುವುದರ ಜೊತೆಗೆ ಅವನು ತಂದೆ ಇಲ್ಲದವನು ಎಂದು ಗೇಲಿ ಮಾಡ್ತಾರೆ. ಇದರಿಂದ ಬೇಸತ್ತ ಅಷ್ಟವಕ್ರ ಮನೆಗೆ ಬಂದು ತನ್ನ ತಾಯಿಯನ್ನ ಕೇಳ್ತಾನೆ. ಇದಕ್ಕೆ ಉತ್ತರವಾಗಿ ಅವನ ತಾಯಿ ಸುಜಾತ ಉತ್ತರಿಸ್ತಾಳೆ, ಜನಕ ರಾಜನಲ್ಲಿ ಸಹಾಯವನ್ನ ಕೇಳಲು ಹೋದ ನಿನ್ನ ತಂದೆ ತಿರುಗಿ ಬರಲಿಲ್ಲ. ಇದಕ್ಕೂ ಹೆಚ್ಚಾಗಿ ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಎನ್ನುತ್ತಾಳೆ. ಆಗ ಅಷ್ಟವಕ್ರನಿಗೆ ಕೇವಲ 12 ವರ್ಷ. ಅವನು ತಂದೆಯನ್ನ ಹುಡುಕಿಕೊಂಡು ವಿದೇಹಕ್ಕೆ ಹೊರಡುತ್ತಾನೆ. ವಿದೇಹಕ್ಕೆ ಹೋದ ಮಾತ್ರಕ್ಕೆ ರಾಜಸ್ಥಾನದ ಪ್ರವೇಶ ಸುಲಭವಾಗಿರಲಿಲ್ಲ. ಭಟರು ಅವನನ್ನ ಮಹಾದ್ವಾರದಲ್ಲಿ ತಡೀತಾರೆ. ಆತ ಮಹಾದ್ವಾರದಲ್ಲಿ ನಿಂತಿರುವಾಗ ಜನಕ ಮಹಾರಾಜನು ರಥರೂಢನಾಗಿ ಆಗಮಿಸ್ತಾನೆ.
ಭಟರು ಅವನ ಪ್ರವೇಶಕ್ಕಾಗಿ ಜನರೆಲ್ಲರನ್ನ ಪಕ್ಕಕ್ಕೆ ಸರಿಸ್ತಾರೆ. ಆಗ ಅಷ್ಟವಕ್ರ ತನ್ನ ಉಚ್ಚ ಕಂಠದಿಂದ ಜನಕನಿಗೆ ಕೇಳುವಂತೆ ಹೀಗೆ ಹೇಳ್ತಾನೆ: ಕ್ಷತ್ರಿಯರಾದವರು ಮೊದಲು ವಿಪ್ರರಿಗೆ, ಜ್ಞಾನಿಗಳಿಗೆ ಪ್ರವೇಶಿಸಲು ಅವಕಾಶ ಕೊಟ್ಟು ನಂತರ ಅವರು ಪ್ರವೇಶಿಸಬೇಕಲ್ಲವೇ ಎನ್ನುತ್ತಾನೆ. ಈ ಮಾತನ್ನ ಕೇಳಿದ ಜನಕರಾಜನು ರಥದಿಂದ ಇಳಿದು ಅಷ್ಟವಕ್ರನಿಗೆ ಮೊದಲು ಹೋಗಲು ಅವಕಾಶ ಮಾಡಿಕೊಡ್ತಾನೆ. ತನ್ನ ವಕ್ರ ದೇಹದಿಂದ ವಿಕಾರವಾಗಿ ಚಲಿಸುವ ಅಷ್ಟವಕ್ರನನ್ನ ನೋಡಿ ಜನಕರಾಜ ಮನದಲ್ಲಿ ಅಸಹ್ಯ ಪಡ್ತಾನೆ. ಇದನ್ನ ಗ್ರಹಿಸಿದ ಅಷ್ಟವಕ್ರ ಹೇಳ್ತಾನೆ: ಗೋಪುರದ ಕಳಶದ ಆಕಾರದಿಂದ ಹೇಗೆ ಆಕಾಶದ ಅಂದ ಕೆಡುವುದಿಲ್ಲವೋ ಹಾಗೆಯೇ ದೇಹದ ಆಕಾರದಿಂದ ಮನುಷ್ಯನ ಆತ್ಮ ಕೆಡುವುದಿಲ್ಲ. ಆದರೆ ಇದನ್ನ ಅಲ್ಪರಾದವರು ಗ್ರಹಿಸುವುದಿಲ್ಲ ಎನ್ನುತ್ತಾನೆ. ಇದನ್ನ ಕೇಳಿದ ಜನಕ ಮಹಾರಾಜ ಅವನ ವಿದ್ವತ್ತಿಗೆ ಮಾರು ಹೋಗಿ ತನ್ನ ಆಸ್ಥಾನದಲ್ಲಿ ಅಗ್ರಸ್ಥಾನವನ್ನ ಕೊಡ್ತಾನೆ. ನಂತರ ತನ್ನ ಯಜ್ಞ ಕಾರ್ಯ ಮುಗಿದ ನಂತರ ಅವನಿಂದ ಉಪದೇಶವನ್ನ ಪಡೆಯುತ್ತಾ ಹಾಗೆ ಜ್ಞಾನ ಪಡೆಯಲು ತನ್ನಲ್ಲಿರುವ ಸಂಶಯಗಳನ್ನು ದೂರ ಮಾಡಿಕೊಳ್ಳಲು ಜನಕ ಮಹಾರಾಜನು ಕೇಳುವ ಹಲವಾರು ಪ್ರಶ್ನೆಗಳಿಗೆ ಕೊಡುವ ಉತ್ತರವೇ ಅಷ್ಟವಕ್ರ ಸಂಹಿತೆ ಅಥವಾ ಅಷ್ಟವಕ್ರ ಗೀತೆಯಾಗತ್ತೆ. ಮುಂದೆ ಜನಕನ ಆಸ್ಥಾನ ಪಂಡಿತನಾದ ವಂದಿಯನ್ನ ವಾದದಲ್ಲಿ ಸೋಲಿಸಿ ಅವನ ಬಂಧನದಿಂದ ತನ್ನ ತಂದೆಯನ್ನ ಮುಕ್ತಗೊಳಿಸ್ತಾನೆ. ಇದರಿಂದ ಸಂತುಷ್ಟನಾದ ಕಹೋರ ಮುನಿ ತನ್ನ ಮಗನನ್ನ ಹರಸಿ ಸಮಾನಂಗವೆಂಬ ನದಿಯ ಹತ್ತಿರ ಕರೆದುಕೊಂಡು ಬಂದು ಅಷ್ಟವಕ್ರನಿಗೆ ಆ ನದಿಯಲ್ಲಿ ಮುಳುಗುವಂತೆ ಆದೇಶಿಸ್ತಾನೆ. ಸಮಾನಂಗ ನದಿಯಲ್ಲಿ ಮುಳುಗಿದ ಅಷ್ಟವಕ್ರ ತನ್ನೆಲ್ಲ ವಿಕಲತೆಗಳನ್ನ ಕಳೆದುಕೊಂಡು ಓರ್ವ ಸುಂದರ ತೇಜಸ್ವಿ ಬಾಲಕನಾಗಿ ಹೊರಗೆ ಬರ್ತಾನೆ. ಅಷ್ಟವಕ್ರ ಗೀತೆ ಅಥವಾ ರಚನಾ ವಿಧಾನ ಮತ್ತು ರಚನಾ ರೀತಿಯಿಂದ ಅವಲೋಕಿಸಿದರೆ ಇದು ವೇದಕ್ಕೆ ಸರಿ ಸಮಾನವಾದದ್ದು ಎನಿಸುತ್ತೆ. ಅಷ್ಟವಕ್ರ ಗೀತೆಯು ಯಾವುದೇ ದೇವರನ್ನ ಪ್ರತಿಪಾದಿಸೋದಿಲ್ಲ ಅಥವಾ ಯಾವುದೇ ಸಿದ್ಧಾಂತವನ್ನ ಪ್ರತಿಪಾದಿಸೋದಿಲ್ಲ. ಬದಲಾಗಿ ತನ್ನ ಶಿಷ್ಯನನ್ನು ನಿಜವಾದ ತತ್ವ ಸಿದ್ಧಾಂತದ ಜ್ಞಾನದೆಡೆಗೆ ನಿರ್ದೇಶಿಸುತ್ತೆ. ಅಷ್ಟವಕ್ರ ಗೀತೆ ಬಹುಶಃ ಶ್ವೇತಾಶ್ವತ ಉಪನಿಷತ್ತು, ಮಂಡೋಕೋಪನಿಷತ್ತು, ಮಾಂಡುಕ್ಯ ಕಾರಿಕಾ ಉಪನಿಷತ್ತು ನಿರ್ಮಾಣಗೊಂಡ ಕಾಲದಲ್ಲಿ ಇದು ನಿರ್ಮಾಣವಾಗಿರಬಹುದು ಎಂದು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಅಷ್ಟವಕ್ರ ಸಂಹಿತೆ ಸಾಧಕನಿಗೆ ಅವನ ಗುರಿಯನ್ನ ಹಾಗೂ ಗುರಿ ಮುಟ್ಟುವ ದಾರಿಯನ್ನ ನೇರವಾಗಿ ತೋರಿಸುತ್ತೆ. ಹಾಗಾಗಿ ಈ ಸಂಹಿತೆ ಹೆಚ್ಚು ಪ್ರಾಮಾಣಿಕವೆನಿಸುತ್ತೆ. ಅಷ್ಟವಕ್ರ ಹಾಗೂ ಜನಕ ಮಹಾರಾಜರ ನಡುವೆ ನಡೆದ ಸಂವಾದದ ಒಂದು ಉದಾಹರಣೆ ಕೊಡೋದಾದ್ರೆ ಅದು ಪ್ರಾರಂಭವಾಗುವುದು ಈ ಪ್ರಶ್ನೆಯಿಂದ. ಜನಕ ಪ್ರಶ್ನಿಸ್ತಾನೆ: ಕಥಂ ಜ್ಞಾನ ಮವಾಪೋತಿ ಕಥಂ ಮುಕ್ತಿ ಭವಿಷ್ಯತಿ ವೈರಾಗ್ಯಂ ಚ ಕಥಂ ಪ್ರಾಪ್ತಮೇತದ್ ಬ್ರೂಹಿ ಮಂ ಪ್ರಭು ಎನ್ನುತ್ತಾನೆ. ಅಂದರೆ ಜನಕ ಮಹಾರಾಜ ಕೇಳ್ತಾನೆ: ಹೇ ಸ್ವಾಮಿನ್, ನಮಗೆ ಜ್ಞಾನ ಹೇಗೆ ಲಭಿಸುತ್ತದೆ ಹಾಗೂ ನಮಗೆ ಮುಕ್ತಿ ಹೇಗೆ ಪ್ರಾಪ್ತವಾಗುತ್ತದೆ ಮತ್ತು ವೈರಾಗ್ಯ ಹೇಗೆ ದೊರಕುತ್ತದೆ ಎನ್ನುವುದನ್ನು ತಿಳಿಸು ಎಂದಾಗ ಅದಕ್ಕೆ ಅಷ್ಟವಕ್ರ ಉತ್ತರಿಸ್ತಾನೆ: ಮುಕ್ತಿ ಮಿಚ್ಚಸಿ ಚೆತ್ತಾತ್ ವಿಷಯಾನ್ ವಿಷವತ್ಯಜ ಕ್ಷಮ ಅರ್ಜವ ದಯಾತೋಷ ಸತ್ಯಂ ಪೀಯೂಷ ವದಾಭುಜ ಎನ್ನುತ್ತಾನೆ. ಅಂದರೆ ನಿನಗೆ ಮುಕ್ತಿ ಬೇಕೇ? ಹಾಗಿದ್ದಲ್ಲಿ ವಿಷಯ ಸುಖಗಳ ಆಸೆಯನ್ನ ವಿಷವೆಂದು ಭಾವಿಸಿ ತ್ಯಜಿಸು ಮತ್ತು ಕ್ಷಮೆ, ನೇರವಂತಿಕೆ, ದಯೆ, ಸಂತೋಷ ಮತ್ತು ಸತ್ಯ ಇವುಗಳನ್ನು ಅಮೃತದಂತೆ ಸ್ವೀಕರಿಸು ಎನ್ನುತ್ತಾನೆ. ಇಂತಹ ಸುಂದರ ಜ್ಞಾನವಾಹಿಗಳಾದ ಹಲವಾರು ಶ್ಲೋಕಗಳನ್ನು ನಾವು ಸಂವಾದ ರೂಪದಲ್ಲಿ ಅಷ್ಟವಕ್ರ ಸಂಹಿತೆಯಲ್ಲಿ ಕಾಣಬಹುದು. ಹೀಗೆ ಮಹಾಭಾರತದಲ್ಲಿ ಅಷ್ಟವಕ್ರ ಸಂಹಿತೆ ಅಥವಾ ಗೀತೆಯೇ ವಿಭಿನ್ನ ಜ್ಞಾನ ಭಂಡಾರವಾಗಿದ್ದು ಅಮೋಘವಾದ ಕೊಡುಗೆಯನ್ನು ನೀಡಿದೆ. ಇವಿಷ್ಟು ಅಷ್ಟವಕ್ರ ಗೀತೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.